ಮನೇಲೆಲ್ಲ ಒಪ್ಕೊಂಡ್ರಾ ನಿಮ್ಮ ಮದುವೆಗೆ? ಹೇಗೆ ಮೇಡಮ್ ನಮ್ಮ ಮನೇಲಿ ನಾನು ಮುಂಚೆನೆ ಹೇಳಿದ್ದೆ. ಫಸ್ಟ್ ಹೇಳ್ಬಿಟ್ಟಿದ್ದೆ. ಹೇಳಿದ್ದೆ ಹೇಗಿತ್ತು ರಿಯಾಕ್ಷನ್ ಅವ್ರದೆಲ್ಲ? ಮೇಡಮ್ ಏನಿಲ್ಲ, ಕೇಳಿದ್ರು, ಹುಡುಗಿ ನೋಡಿದ್ರು, ನಿನ್ಗೆ ಆ ಹುಡುಗಿನೇ ಜಾಸ್ತಿ ಆದ್ಲು ಬಿಡು ಅಂದ್ರು. ಅವ್ರೇನ್ ಓದಿರೋದು? MBA ಮಾಡಿದ್ರು MBA ಮಾಡಿದ್ರು. ಓಕೆ. ಅವ್ರು ಕೆಲಸ ಮಾಡ್ತಾ ಇದ್ರು, ಟೆಸ್ಕೋ ಅನ್ನೋ ಕಂಪ್ನಿಯಲ್ಲಿ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಟಾರ್ಗೆಟ್ ಬಂದಿದ್ರು. ಅವಳಿಗೊಂದು 55,000 ಸಂಬಳ ಇತ್ತು. ಶಿ ವಾಸ್ ಇಂಡಿಪೆಂಡೆಂಟ್ ಫೀಮೇಲ್. ಆದ್ರೆ ಆ ಇಂಡಿಪೆಂಡೆನ್ಸಿ ನನ್ನ ಹತ್ರ ತೋರಿಸ್ತಾ ಇರ್ಲಿಲ್ಲ. ಹೌದು, ಕೆಲವರಿಗೆಲ್ಲ ಅದು ನಾನು ದುಡಿತೀನಿ ನಾನು ಅಂತ ಬಂದ್ಮೇಲೆ ಅಲ್ಲಿ ಕಷ್ಟ ಬದುಕೋದು. ಹೌದು, ನಾವು ಅಂತಿದ್ರೇನೆ ಜೀವನ. ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿರೋದು ಸರ್? ಮೇಡಮ್ ನಮ್ಮ ಮಾವನಿಗೆ ಪ್ಯಾರಲೈಸ್ ಆಗಿದೆ, ಮನೇಲಿದ್ದಾರೆ. ನಮ್ಮ ಅತ್ತೆ ಅವ್ರು ನೋಡ್ಕೊಳ್ತಾರೆ, ನಡೀತಾ ಇದೆ. ಅವ್ರ ಅಣ್ಣ ಒಬ್ರಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಮಾವನಿಗೆ ಹುಷಾರಿಲ್ದಾಗೆಲ್ಲ ಆಲ್ಮೋಸ್ಟ್ ಟೇಕ್ ಕೇರ್ ಮಾಡಿರೋದು ಹರ್ಷಿತಾನೆ. ಓಕೆ. ಬಟ್ ನನ್ನ ಒಂದು ವಿಚಾರ ಗಮನಿಸಿದಾಗ ನನಗೆ ಒಂಥರ ಅನ್ಸ್ಬಿಡ್ತು. ಅಂದ್ರೆ ನೀವು ನಿಮ್ಮ ಮಾವ ಕಾಲ್ ಮಾಡಿದ್ರು, ನಾನು ಮುಂದೆನೆ ಕಾಲ್ ಮಾಡಿದ್ರು. ಅವ್ರನ್ನ ನೀವು ಟ್ರೀಟ್ ಮಾಡಿದಂತಹ ರೀತಿ ಇರ್ಬೋದು. ನೀವು ಫಸ್ಟ್ ಅಂದ್ರೆ ಈಗ ಏನೋ ಮಗಳಿಲ್ಲ, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋರು ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ. ಏನೋ ಬಿಟ್ಟು ಹೋದ್ರು, ಆಯ್ತು ಮುಗೀತು ಅನ್ನೋ ತರ ಅವ್ರ ಫ್ಯೂಚರ್ ನೋಡ್ಕೊಳ್ಳೋದು ಜಾಸ್ತಿ. ಬಟ್ ಈಗಲೂ ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಅವ್ರು ನಿಮ್ ಜೊತೆ ಮಾತಾಡ್ತಾರೆ. ಹೌದು, ಪ್ರತಿದಿನ ಮಾಡೇ ಮಾಡ್ತಾರೆ. ನಮ್ಮ ಮಾವಂದೇನೋ ಸಮಸ್ಯೆ ಇದ್ರು ಹೇಳ್ತಾರೆ, ಸ್ಪಂದಿಸೋದ್ರಲ್ಲಿ ಏನ್ ತಪ್ಪಿಲ್ಲ. ಆಮೇಲೆ ಹೆಂಡತಿ ಮಗಳು ಕೊಟ್ಟ ಮಾವ ಅಂದ್ರೆ ಕಣ್ ಕೊಟ್ಟ ದೇವ್ರಿದ್ದಂಗೆ. ಆಮೇಲೆ ಅದು ನಂದೇ ಮನೆ. ನಮ್ಮನೆ ಇವಾಗ ಏನೋ ಒಂದು ಅಚಾನಕವಾಗಿ ಹಿಂಗಾಯ್ತು ಅಂದ್ರೆ ಅದೇ ಹೆಂಗ್ ಮನೆ ಬಿಡಕ್ಕಾಗತ್ತೆ? ನಮ್ಮ ಅತ್ತೆ ನನ್ನ ದೊಡ್ಡ ಮಗ ಅಂತಾನೆ ಟ್ರೀಟ್ ಮಾಡೋದು. ಆಮೇಲೆ ತುಂಬಾ ಒಳ್ಳೆ ಜನ ಅವರು. ಫಸ್ಟ್ ಇಂದಾನು ಪರಿಚಯ ಇದ್ರ ಅವರು ನಿಮಗೆ? ಮೇಡಮ್ ನಾನು ನವೆಂಬರ್ ಅಲ್ಲಿ ಎಂಗೇಜ್ಮೆಂಟ್ ಆದ್ನ, ಅಕ್ಟೋಬರ್ ಅಲ್ಲೇ ನನ್ಗೆ ಪರಿಚಯ ಆಗಿದ್ದು. ಅಕ್ಟೋಬರ್ ಪರಿಚಯ ಆಗಿದ್ದು ಅಂದ್ರೆ ನಾನು ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ, ಈ ತರ ಅವ್ರ ಕ್ಲೂ ಇರ್ಲಿಲ್ಲ. ನನ್ ಮದ್ವೆ ಎಂಗೇಜ್ಮೆಂಟ್ ಆಗಕ್ಕೆ 2 ತಿಂಗಳು ಮುಂಚೆನೆ ನನ್ನ ಜೊತೆಲಿ ಇದ್ದವ್ರಿಗೂ ಗೊತ್ತಿದೆ. 10 ವರ್ಷ ನನ್ನ ಜೊತೆ ಫ್ರೆಂಡ್ಸ್ ಇದಾರೆ. ಯಾರೋ ಲವ್ ಮಾಡ್ತಾ ಇರ್ಬೋದು, ಅಸಂಪ್ಷನ್ ಅಲ್ಲೇ ಇದ್ರು. ಯಾರು ಏನು ಒಂದೇ ಒಂದು ಫೋಟೋ ರಿವೀಲ್ ಮಾಡಿರ್ಲಿಲ್ಲ. ಎಲ್ಲೇ ಒಂದೇ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾನು ಎಲ್ಲೂ ಕಾಣಿಸಿರ್ಲಿಲ್ಲ. ಓಕೆ. ನೀವು ಅಪ್ರೋಚ್ ಮಾಡ್ಲಿಲ್ವಾ ಅವ್ರಿಗೆ? ನಿಮ್ ಮಗಳನ್ನೆಲ್ಲ ಈ ತರ ಇಷ್ಟಪಡ್ತಾ ಇದೀನಿ, ಮದ್ವೆ ಆಗ್ಬೇಕು, ಆ ತರದ್ದೇನೋ ಅಪ್ರೋಚ್ ಇರ್ಲಿಲ್ವಾ ನಿಮ್ ಕಡೆಯಿಂದ ಅವ್ರಿಗೆ ಅಂತ? ಇಲ್ಲ, ನಮ್ ತಂದೆ ತಾಯಿಗೆ ಹೇಳಿದ್ದೆ. ನಮ್ಮ ಮನೇಲಿ ರೆಡಿ ಇದ್ರು. ಒಂದು ಕನೆಕ್ಷನ್ ಬೇಕಲ್ಲ. ಇವಾಗ ನೀವು ನನಗೆ ಅಪ್ರೋಚ್ ಮಾಡಿದ್ರೆ ಯಾರೋ ಒಬ್ರು ಬೇಕಲ್ಲ ಕನೆಕ್ಟ್ ಮಾಡಕ್ಕೆ. ಅದೇ ತರನೇ ಅವ್ರ ಅಣ್ಣ ಒಬ್ರು ಇದಾರೆ, ಅವ್ರು ನನ್ನ ಕರೆದು ಮಾತಾಡಿ ಕೇಳಿದ್ರೆ ಏನ್ ಮಾಡ್ತಾ ಇದೆ ಅಂತ. ನಾನು ಹೇಳಿ ಈ ತರ ಇದೆ ಅಂತ. ಅವಾಗ ಅವ್ರು ಹೋಗಿ ಅವ್ರ ಮನೇಲಿ ಮಾತಾಡಿ ಒಪ್ಸಿ ಮದ್ವೆ ಆಗಿದ್ದು. ಅಂದ್ರೆ ನನ್ ಮದ್ವೆಗೆಲ್ಲ ಏನಂತ ಅಡೆತಡೆ ಏನ್ ಬರ್ಲಿಲ್ಲ. ಓಕೆ. ಪ್ರಶಾಂತ್ ಅವರೇ, ಇನ್ನೊಂದು, ಪ್ರೀತಿನ ಬೇರೆ ಬೇರೆ ತರದ ರೀತಿಲಿ ವರ್ಣಿಸ್ತಾರೆ ಕೆಲವರು. ಪ್ರೀತಿಗೆ ಸಾವಿಲ್ಲ, ಪ್ರೀತಿ ಕುರುಳು, ಈ ರೀತಿ ಏನೇನೋ ಹೇಳ್ತಿರ್ತಾರೆ. ನಿಮ್ ಪ್ರಕಾರ ನಿಜವಾದ ಪ್ರೀತಿ ಅಂದ್ರೆ ಏನು? ಈ ಪ್ರೀತಿಗೆ ಏನ ಡೆಫಿನೇಷನ್ ಕೊಡ್ತೀರಿ? ಡೆಫಿನೇಷನ್ ಕೊಡೋಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಸ್. ಶ್ರೀರಾಮಚಂದ್ರ ಸೇತುವೆ ಕಟ್ಟಿದ್ರು ಕಪ್ಪಿ ಸೇನೆ ಕರ್ಕೊಂಡ್ಬಂದು. ಏನಕ್ಕೆ? ಸೀತೆ ಮಾತೆಯನ್ನು ಮೀಟ್ ಮಾಡಕ್ಕೆ. ಪ್ರೀತಿ ಅಂದ್ರೆ ಅಷ್ಟೇ. ಬೇಕು ಅಂದ್ರೆ ಏನ್ ಬೇಕೋ ಮಾಡಿಸುತ್ತೆ ಪ್ರೀತಿ. ಮಾಡೋ ಉದ್ದೇಶ ಇರ್ಬೇಕಷ್ಟೇ. ಓಕೆ. ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರ ನಾನು ಪ್ರೀತಿನಲ್ಲಿ ಬೀಳ್ತೀನಿ ಅಂದ್ರೆ? ನೀವು ಕಾಲೇಜ್ ಹೋಗೋ ಟೈಮಲ್ಲಿ ಆಗಿರ್ಬೋದು ಅಥವಾ? ನಾನು ಯಾವತ್ತೂನು ಪ್ರೀತಿನ ಬೀಳ್ತೀನಿ, ಪ್ರೀತಿ ಮಾಡ್ತೀನಲ್ಲ. ನಾನು ಮದುವೆ ಆದ್ರೆ ಒಳ್ಳೆ ಮದುವೆ ಆಗ್ತೀನಿ ಅಂತ ಅಷ್ಟೇ ಅನ್ಕೊಂಡಿದ್ದೀನಿ. ಅಲ್ಲ, ಪ್ರೀತಿ ಅನ್ನೋದು ಫಸ್ಟ್ ಯಾರ ಮೇಲೂ ಆಗೇ ಇಲ್ವಾ ನಿಮಗಾಗಾದ್ರೆ? ನೋಡಿ, ಖುಷಿಯಾಗಿ ಯಾರನ್ನೂ ನೋಡಿದಾಗ ಹೇಳ್ಬೋದು, ನೋಡ ಹುಡುಗಿ ಚೆನ್ನಾಗವಳೆ ಅಂತ ಅಷ್ಟೇ. ಅದನ್ನ ಪ್ರೀತಿ ಅಂತೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ ನಾನು ಯಾವತ್ತು. ಎಸ್ ಎಸ್. ಆ ತರದ್ ಕ್ರಶ್ ಅಂತ ಯಾರಾದ್ರೂ ಫಸ್ಟ್ ಯಾರ್ದಾರು ಕ್ರಶ್? ಟೀಚರ್ಸ್ ಮೇಲಾಗಿರ್ಬೋದು. ಟೀಚರ್ ಇದ್ರೆ ಆದ್ರೆ ಅವ್ರ ಮದುವೆ ಆಗಿತ್ತು. ಟೀಚರ್ ಮೇಲೆ ಕ್ರಶ್ ಆಗಿತ್ತ? ಹೌದಾ? ಯಾವ ಸಬ್ಜೆಕ್ಟ್ ತಗೊಳ್ತಾ ಇದ್ರು? ಅವರ ಅಕೌಂಟ್ಸ್ ತಗೊಳ್ತಾ ಇದ್ರು. ಹೆಸರು ರಿವೀಲ್ ಮಾಡಂಗಿಲ್ಲ, ಫೋನ್ ಮಾಡ್ತಾರೆ ನನಗೆ. ಓಕೆ. ಎಷ್ಟನೇ ಕ್ಲಾಸ್ ಇದ್ದಾಗ? ಮೇಡಮ್ ನಾನು ಫಸ್ಟ್ ಪಿ ಯು ಅಲ್ಲಿ ಇದ್ದಾಗ ನಿಮಗೆ ಕ್ರಶ್ ಆಗಿತ್ತು? ಹೋಗಂದ್ರೆ ಪ್ರಶಾಂತ್ ಅವ್ರಿಗೂ ಕ್ರಶ್ ಆಗಿದೆ. ಟೀಚರ್ ಮೇಲೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂತ ಆಗಿದ್ ಮೇಡಮ್. ನೋಡಕ್ ಚೆನ್ನಾಗಿದ್ದಾರೆ ಅಂತ ಆಗಿರ್ಲಿಲ್ವಾ? ಆಗಿತ್ತೇನೋ. ಓಕೆ, ಫೈನ್. ಇನ್ನು ಮದ್ವೆ ವಿಚಾರ ಕೂಡ, ಮದ್ವೆ ತುಂಬಾ ಅದ್ದೂರಿಯಾಗಿ ಇದನ್ನ ಮಾಡ್ಕೊಂಡಿದ್ರು, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ವಾವ್ ಅನ್ಸುತ್ತೆ. ಮದ್ವೆ ಆದ್ರೆ ಹಿಂಗಪ್ಪ ಆಗ್ಬೇಕು ಅಂತ. ಯಾರ್ದು ಅದೆಲ್ಲ ಪ್ಲಾನ್? ಹಿಂಗೆ ಮದ್ವೆ ಪ್ರತಿಯೊಂದು ಡಿಸ್ಕಷನ್ಸ್ ಮಾಡಿದ್ದೀನಿ. ಡಿಸಿಷನ್ಸ್ ನಿಮ್ದೆ. ಯಾಕೆ ಅವ್ರ ಡಿಸಿಷನ್ಸ್ ನೀವು ತಗೊಳ್ತಾ ಇರಲಿಲ್ವಾ? ಡಿಸ್ಕಸ್ ಮಾಡಿದ್ನಲ್ಲ ಆಲ್ರೆಡಿ. ಓಕೆ. ಅವ್ರ ಹತ್ರ ಏನ್ ಪ್ರತಿಯೊಂದು ಏನೇನ್ ಬೇಕು ಏನು. ಆಮೇಲೆ ನಾನು ಇವತ್ತರೆಗೂ ಒಂದು ಬಟ್ಟೆ ಕೂಡ ಮದುವೆ ನಾನು ಸೆಲೆಕ್ಟ್ ಮಾಡ್ಲಿಲ್ಲ. ಅದೆಲ್ಲ ನಾನು ಹೆಂಡತಿ ನೋಡ್ತಾ, ಸೈಜ್ ಅಷ್ಟೇ ಕೊಡ್ತಾ ಇದ್ದು.
ಅಂಡ್ ಅವರು ಔಟ್ಫಿಟ್ ಆಮೇಲೆ ಅವಳು ಏನಂದ್ರೆ ಸಿಕ್ಕಾಪಟ್ಟೆ ಚೂಸಿ, ಹಿಂಗಿರ್ಬೇಕಂದ್ರೆ ಹಂಗೆ ಇರ್ಬೇಕು, ಎಕ್ಸಾಕ್ಟ್ಲಿ. ಅಷ್ಟು ನೀಟ್, ಅಷ್ಟು ಕ್ಲೀನು. ಹೌದು. ಏನಂತ ವರ್ಣಿಸ್ತೀರಾ ಅವ್ರ ಲುಕ್ ನೋಡಿದಾಗ? ಎಲ್ಲರೂ ಹೇಳ್ತಾರೆ ವಾವ್ ಬ್ಯೂಟಿ ಕ್ವೀನ್, ಎಷ್ಟು ಅಪ್ಸರೆ ತರ ಇದ್ದಾರೆ, ನೋಡಕ್ಕೆ ಚೆನ್ನಾಗಿದ್ದಾರೆ ಅಂತ. ಇಲ್ಲ ಕೆಲವರು ಕಮೆಂಟ್ ಎಲ್ಲ ಹಾಕ್ತಿರ್ತಾರೆ. ನೀವು ಹರ್ಷಿತಾ ನೋಡಿದಾಗ ಏನ್ ಹೇಳ್ತೀರಾ? ಬ್ಯೂಟಿಫುಲ್ ಸೋಲ್. ಬ್ಯೂಟಿಫುಲ್ ಸೋಲ್. ಓಕೆ. ಅದು ನೋಡಕ್ ಚೆನ್ನಾಗಿರೋದ್ಕಿಂತ ಮನ್ಸು ಚೆನ್ನಾಗಿರ್ಬೇಕು. ಓಕೆ. ಬಟ್ ನೋಡಕ್ ಚೆನ್ನಾಗಿರೋರು ಸುಮಾರು ಜನ ಇದಾರೆ. ಹೌದು ಹೌದು. ಬಟ್ ಕಳ್ಕೊಳ್ತೀನಿ ಹರ್ಷಿತಾನ ಇಷ್ಟು ಬೇಗ ಅಂದಾಗ ಮೇಡಮ್, ಇದು ನೋಡಿ ಆಕ್ಸಿಡೆಂಟ್ ಅನ್ನೋದು ಹಿಂಗಾಗೋಗುತ್ತೆ.